ಬೇರೆಯವ್ರ ವಿಷಯ ಗೊತ್ತಾಗ್ತದೆ. ಸರಿ, ಎಲ್ಲವನ್ನೂ ಹೇಳ್ಬೇಕು. ಕೂತ್ಕೊಳ್ಳಿ ಸಭಾನಾಯಕ. ಎಲ್ಲಿ ಮಾತನಾಡಿ ಭೋಜೇಗೌಡ್ರೆ. ಅರ್ಕಾವತಿ ಕೆಂಪಣ್ಣ ಹಗರಣನು ಹೇಳ್ತಾರೆ. ಕೆಂಪಣ್ಣ ಆಯೋಗ ರಿಪೋರ್ಟ್ ಬಂದಿದೆಯಲ್ಲ ಅದು ಹೇಳ್ತಾರೆ. ಮೂಡ ಚರ್ಚೆ ಮಾಡೋಣ. ನೀವೇ ಮಾಡಿದ್ದು. ಸಭಾನಾಯಕರೇ ಕೂತ್ಕೊಳ್ಳಿ. ಭೋಜೇಗೌಡ್ರೆ 1:20 ನೀವು ಮುಗಿಸ್ಬೇಕು. ಇಲ್ದಾದ್ರೆ ನಾನೇನು ಮಾಡಕ್ಕಾಗಲ್ಲ. ಮಾತಾಡಿ. ಅವ್ರು ಹೇಳ್ತಾರೆ ಇನ್ನು 2 ನಿಮಿಷದಲ್ಲಿ ಒಂದು ಕನ್ಕ್ಲೂಡ್ ಮಾಡ್ತೀನಿ ಕೇಳಿ ದಯಮಾಡಿ. ನೋಡಿ, ಎಷ್ಟು ಚರ್ಚೆ ಮಾಡಿದ್ರು ಕಲ್ಲಂತೆ ಸರ್ಕಾರ ಕೂರಬಾರ್ದು. ಕಲ್ಲಿನಲ್ಲಿ ಕೆತ್ತಿದಾಗ ಒಂದು ಒಳ್ಳೆ ವಿಗ್ರಹ ಆಗುತ್ತಲ್ಲ, ಆ ರೀತಿ ಆಗಕ್ಕೆ ಪ್ರಯತ್ನ ಮಾಡಿ. ದಯಮಾಡಿ ಸಮಾಜಮುಖಿಯಾಗಿ ಸಮಾಜಕ್ಕೆ ನಾವು ತಪ್ಪಿತಸ್ಥರಲ್ಲ, ಆಗಿರ್ತಕ್ಕಂಥ ಅನಾಹುತವನ್ನು ಸರಿ ಮಾಡ್ತೀವಿ, ಆ ಜನಾಂಗಕ್ಕೆ ನ್ಯಾಯ ಕೊಡ್ತೀವಿ ಅನ್ನೋ ವಿಚಾರವನ್ನು ಭಾಳ ಮಂದಿಟ್ಟು ಮಾಡಿ. ಈಗಲೂ ಕಾಲ ಮಿಂಚಿಲ್ಲ. ಯಾವ ಅಧಿಕಾರಿ ಸರ್ಕಾರದ ಪರವಾಗಿ ಈ ರೀತಿ ಸರ್ಕಾರಕ್ಕೆ ಏನು ಮುಜುಗರ ಆಗದ ರೀತಿಯಲ್ಲಿ ಈ ರಿಪೋರ್ಟ್ ಕೊಡಬೇಕು ಅಂತ ಯಾವ ಅಧಿಕಾರಿಗಳಿಗೆ ತಾಕೀತು ಮಾಡ್ದ, ಆ ಅಧಿಕಾರಿ ಮೇಲೆ ಕ್ರಮ ಮಾಡಬೇಕು. ಎರಡನೇದಾಗಿ ಅವನ ಚಂದ್ರಶೇಖರ ಕುಟುಂಬಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕು. ಚಂದ್ರಶೇಖರ ಕುಟುಂಬದಲ್ಲಿ ಅವನ ಡೆತ್ ನೋಟಲ್ಲಿ ತಿಳಿಸಿರ್ತ ಪ್ರಕಾರ ಹಂಗಿದ್ರೆ ಈಸ್ ಇಟ್ ನಾಟ್ ಅಮೌಂಟ್ ಮರ್ಡರ್? ಅವ್ರು ಸುಸೈಡ್ ಮಾಡ್ಕೊಂಡಿದ್ದಾರೆ. ಯಾರ್ಯಾರ ಹೆಸರು ಹೇಳಿ ಸುಸೈಡ್ ಮಾಡ್ಕೊಂಡಿದ್ದಾರೆ ಅಂದರೆ 306 ಅವರಿಗೆ ಯಾವುದೋ ಒಂದು ಇನ್ನೊಂದರಲ್ಲಿ ಒಂದು FIR ಹಾಕಿದ್ದೀರಿ. ಹಂಗಿರಿ ಇವ್ರು ಯಾರ್ಯಾರು ಇದ್ದಾರೆ ಇವರೆಲ್ಲ ಕಾರಣರಾದವರೆಲ್ಲ 306 ಬರಲ್ವಾ? ಯಾಕೆ ಹಾಕಿಲ್ಲ ಅವರಿಗೆ 306? ಯಾಕೆ ಹಾಕಿಲ್ಲ? ನಾಗೇಂದ್ರ ಅವ್ರಿಗೆ ಯಾಕೆ 306 ಹಾಕಿಲ್ಲ? ದದ್ದಲ್ಗೆ ಯಾಕೆ ಹಾಕಿಲ್ಲ? ಆಗ್ಲಿಲ್ಲ. ತಪ್ಪು ಮಾಹಿತಿ ಕೊಡಬೇಡಿ. ಮೌಖಿಕವಾಗಿ ಅಂತೇಳಿ ಯಾರು ಹೇಳಿದ್ ನಾಗೇಂದ್ರ ಮೇಲೆ ಇಡಿಯವರು ಹಾಕಿಲ್ಲ, CBI ಸೈಕಲ್ ಹಾಕ್ಬೇಕು. ಮೌಖಿಕ ತನಿಖೆ ಆಗ್ಲಿ, ತನಿಖೆ ಆಗ್ಲಿ, ತನಿಖೆ ನೋಡಿ. ಒಂದು ಸ್ಪಷ್ಟವಾಗಿ ಯಾರೇ ತಪ್ಪಿಸ್ತಾಗ್ಲಿ ಅವ್ರ ಮೇಲೆ ನಿಶ್ಚಿತವಾಗಿ ವಾಲ್ಮೀಕಿ ನಿಗಮದಲ್ಲಿ ಅನ್ಯಾಯ ನಾವು ಕಠಿಣವಾಗಿ ಶಿಕ್ಷೆ ಕೊಡ್ತೇವೆ ಮತ್ತು ಮಾಡ್ತೇವೆ. ಆರ್ಥಿಕ ಅಧಿಕಾರಿಗಳು ಕಣ್ಮುಚ್ಕೊಂಡು ಕೂತಿದ್ರ. ಆರ್ಥಿಕ ಅಧಿಕಾರಿಗಳು ಯಾರು ಪೊಸಿಷನ್ ಇದ್ದಾರೆ ಅವ್ರು ತಂದು ಸೇರ್ಸಿ ಯಾಕೆ ಮಾಡಬಾರ್ದು? ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂತ ಕೇಳಿದ್ರೆ ನಿಮ್ಗೆ ಮೈ ಉರಿತಲ್ಲ, ಕೇಳಬಾರ್ದ? ಯಾಕೆ ಮಾಡಿಲ್ಲ? ಮಾಡಿ ತೋರಿಸಿ. ಈ ಆರ್ಥಿಕ ಇಲಾಖೆ ತನ್ನಿ, ಇವರಿಗೆ ನ್ಯಾಯ ಕೊಡಿ. ಆಯ್ತು, ಆರ್ಥಿಕ ಇಲಾಖೆಯನ್ನು 14 ಬಜೆಟ್ಗಳನ್ನ ಮಂಡಿಸಿರ್ತಕ್ಕಂಥ ಕೀರ್ತಿಗೆ ಭಾಜನರಾಗಿರ್ತಕ್ಕಂಥ ನಮ್ಮ ಮುಖ್ಯಮಂತ್ರಿಗಳು 14 ಬಜೆಟ್ ಮಾಡಿರ್ತಕ್ಕಂಥದ್ರಲ್ಲಿ 3,27,00,000 ಕೋಟಿ ಬಜೆಟನ್ನು ಮಂಡನೆ ಮಾಡಿರ್ತಕ್ಕಂಥ ನಮಗೆ ಹೆಮ್ಮೆ ಇದೆ, ಖುಷಿ ಇದೆ. 52,000 ಕೋಟಿ ರೂಪಾಯಿ ಗ್ಯಾರಂಟಿಗೆ ಕೊಡ್ತಾ ಇದ್ದೀವಿ. ಆ ಗ್ಯಾರಂಟಿಗೆ ಕೊಡ್ತಕ್ಕಂಥ ಸಂದರ್ಭ ಅಂಥ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಿರ್ತಕ್ಕಂಥದ್ರಲ್ಲಿ ಈ ಪರಿಶಿಷ್ಟ ಜಾತಿ ಪಂಗಡಗಳ ಹಣಗಳನ್ನು ಕೂಡ ಗ್ಯಾರಂಟಿಗೆ ಉಪಯೋಗಿಸಿರೋ ಬಗ್ಗೆ ಇಲ್ಲಿ ಡಿಬೇಟ್ ಆಗಿದೆ. ಅದನ್ನು ಕೂಡ ವಿತ್ ಪ್ರೂಫು ನಾವು ಡಾಕ್ಯುಮೆಂಟ್ ಇದರಲ್ಲಿ ಕೊಟ್ಟಿದ್ದೀವಿ. ಎಷ್ಟು ಸಾರಿ ಈ ಪರಿಶಿಷ್ಟ ಜಾತಿಗಳಿಗೆ ಪಂಗಡಗಳಿಗೆ ಅನ್ಯಾಯ ಮಾಡ್ತೀರಿ ನೀವು? ಇನ್ನೂ ಏನೋ ಅವ್ರಿಗೆ ಹತ್ತಿಸತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ. ನಾವು ಇದನ್ನು ಕೇಳಬಾರ್ದ? ನಿಮಗೆ ಕೇಳಿದ್ದ ನಿಮ್ಗೆ ಯಾಕೆ ಮೈ ಉರಿತದೆ? ಕೇಳಬಾರ್ದು ಅಂತ ಹೇಳಿ ಎಲ್ಲಿ ಕೇಳಿ ನೋಡಿ. ಅದೇ ಕೇಳ್ತಾ ಇದ್ದೀನಿ ಸ್ವಾಮಿ, ಬಿಡಿ. ಹಾಗಾಗಿ ಇಲ್ಲಿ ನೋಡಿ, ಸರ್ಕಾರ ಆ ಚಂದ್ರಶೇಖರ್ ಸಾಯೋವರೆಗೆ ಇದು ವಿಚಾರ ಗೊತ್ತಿರಲಿಲ್ಲ. ಪಾಪ ಅವ್ರ ಕುಟುಂಬಕ್ಕೆ ಭಗವಂತ ಎಲ್ಲ ರೀತಿಯ ಶ್ರೇಯಸ್ಸು, ಭಗವಂತ ತಡ್ಕೊಂತಕ್ಕಂಥ ಶಕ್ತಿಯನ್ನು ಕೊಡಲಿ. ಆ ಕುಟುಂಬದ ರಕ್ಷಣೆಗೆ ನೀವು ಬರಲೇಬೇಕು. ನಿಮಗೆ ಮನುಷ್ಯತ್ವ ಇದ್ದರೆ, ಧರ್ಮ ಇದ್ದರೆ, ಸರ್ಕಾರದ ಕರ್ತವ್ಯ ಇದ್ದರೆ ಆ ಕುಟುಂಬದ ರಕ್ಷಣೆಗೆ ನೀವು ಬರಬೇಕು. ಯಾಕೆಂದರೆ ಇಂಥ ಒಂದು ಪ್ರಮಾದವನ್ನು ಮುಂದೆಂದೂ ಯಾವತ್ತೂ ಇತಿಹಾಸದಲ್ಲಿ ಆಗಬಾರ್ದು ಅಂತೇಳಿ ಆ ಮನುಷ್ಯ ಪ್ರಾಣವನ್ನೇ ತೆತ್ತಿದ್ದೇನೆ. ನಾನು ನಿಜವಾಗಿಯೂ ಭಾಳ ಪ್ರಾಮಾಣಿಕ ಇದ್ದೀನಿ. ನನಗೆ ಅನ್ಯಾಯ ಆಗಿದೆ, ನಾನು ಅವಮಾನ ಸಹಿಸೋಕ್ಕಾಗದೆ ನಾನು ಸತ್ತಿದ್ದೀನಿ ಅಂತ ಡೆತ್ ನೋಟಲ್ಲಿ ಹೇಳಿದ್ದಾರೆ. ಅದಕ್ಕೋಸ್ಕರ ಆ ಕುಟುಂಬದ ರಕ್ಷಣೆಗೆ ನೀವು ಬರಲೇಬೇಕಾಗ್ತದೆ. ಇವತ್ತು ಬಂದು ಆ ಕೆಲಸವನ್ನು ಮಾಡಬೇಕು. ಇವತ್ತು ಸರ್ಕಾರ ಇವತ್ತು ಹೇಳ್ತಕ್ಕಂಥ ಸಂದರ್ಭದಲ್ಲಿ TV ಪತ್ರಿಕೆ ಇಲ್ಲೆಲ್ಲ ಬಂದು ಆಗಿದ ಮೇಲೆ 29ನೇ ತಾರೀಕು ಎಚ್ಚರ ವಹಿಸಿದ್ರಲ್ಲ, ನೀವು ನಾಚಿಕೆ ಆಗಬೇಕು.
ನಾಚಿಕೆ ಆಗಬೇಕು ಸರ್ಕಾರಕ್ಕೆ. ಯಾರು ಬೇಕಾದ್ರೆ ಇರಲಿ, ಹೋಮ್ ಮಿನಿಸ್ಟರ್ ಇರಲಿ, ಮುಖ್ಯಮಂತ್ರಿ ಇರಲಿ, ಮಂತ್ರಿಗಳಿರಲಿ, ಸರ್ಕಾರಕ್ಕೆ ನಾಚಿಕೆ ಆಗಬೇಕಾಗ್ತದೆ. 29ನೇ ತಾರೀಕು ಈ ಅಧಿಕಾರಿಯಿಂದ ಸರ್ಕಾರದ ಪರವಾಗಿ ಸರ್ಕಾರಕ್ಕೆ ಮುಜುಗರ ಆಗದ ರೀತಿಯಲ್ಲಿ ನೀನು ರಿಪೋರ್ಟ್ ಕೊಡಬೇಕು ಅಂತ ಕೇಳಿದಾರಲ್ಲ, ಅಧಿಕಾರಿ ಈಸ್ ಅನ್ಫಿಟ್ ಟು ಬಿಕಮ್ IAS ಆಫೀಸರ್. ಈ ಅವ್ರನ್ನ ಫೋರ್ತ್ ಬಿತ್ತು ಸಸ್ಪೆಂಡ್ ಮಾಡಬೇಕು, ಡಿಸ್ಮಿಸ್ ಮಾಡಬೇಕು ಆ ಹುದ್ದೆಯಿಂದ. ಮುಖ್ಯಮಂತ್ರಿಗಳು ಜವಾಬ್ದಾರಿ ಹೊತ್ತು ಇದು ರಾಜೀನಾಮೆ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೀನಿ. ಹಾಗಾಗಿ ಇಂಥ ಅನಾಹುತಗಳಿಗೆ ಮುಂದೆಂದೂ ಕೂಡ ಯಾವತ್ತೂ ಕೂಡ ಇಂಥ ಅನಾಹುತಗಳಾಗದ ರೀತಿಯಲ್ಲಿ ತಡಿತಕ್ಕಂಥ ಕೆಲಸ ಸಮಾಜದಲ್ಲಿ ನಾವು ನೀವೆಲ್ಲ ಸೇರಿ ಮಾಡಬೇಕಂತ ಜವಾಬ್ದಾರಿ, ಕರ್ತವ್ಯ, ಧರ್ಮ ಇದೆ. ಆ ಕೆಲಸವನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಒಂದು ಪ್ರಕಟಣೆ. ಕರ್ನಾಟಕ ವಿಧಾನ ಪರಿಷತ್ತಿನ ಕಾರ್ಯವಿಧಾನ ಹಾಗೂ ನಡವಳಿಕೆಯ ನಿಯಮ 222ರ ಮೇರೆಗೆ ಕಾರ್ಯಕಲಾಪಗಳ ಸಲಹಾ ಸಮಿತಿಯನ್ನು ಈ ಕೆಳಕಂಡಂತೆ ಪುನರ್ರಚಿಸಲಾಗಿದೆ. ಹೆಸರು: ಶ್ರೀಯುತರುಗಳಾದ ಪ್ರಾಣೇಶ್ ಎಂಕೆ, ಮಾನ್ಯ ಉಪಸಭಾಪತಿಯವರು, ಸದಸ್ಯರು ANS ಭೋಜರಾಜ್ರವರು, ಮಾನ್ಯ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು ಮತ್ತು ಸಭಾನಾಯಕರು, ಸಲೀಂ ಅಹಮದ್, ವಿಧಾನ ಪರಿಷತ್ತಿನ ಮಾನ್ಯ ಸರ್ಕಾರಿ ಮುಖ್ಯ ಸಚೇತಕರು, ಸುನಿಲ್ ವಲ್ಯಾಪುರೆ, ವಿಧಾನ ಪರಿಷತ್ತಿನ ಮಾನ್ಯ ವಿರೋಧ ಪಕ್ಷದ ಉಪನಾಯಕರು, BK ಹರಿಪ್ರಸಾದ್, ವಿಧಾನ ಪರಿಷತ್ತಿನ ಮಾನ್ಯ ಶಾಸಕರು, ಶಶಿಲ್ ಜಿ ನಮೋಶಿ, ವಿಧಾನ ಪರಿಷತ್ತಿನ ಮಾನ್ಯ ಶಾಸಕರು, ಅಡ್ಜಸ್ಟ್ ಮಾಡ್ಬಿಡ್ತೀನಿ. ಈಗ ಯಾರು ಕೇಳೋ ನೀವು ಒಬ್ಬರೇ ಕೇಳ್ತೀರಿ, ಯಾರ್ಯಾರು ಬೇರೆ ಬೇರೆ ಮಾತಾಡ್ತಿರ್ತಾರೆ. ಮೆಸೇಜ್ ಕಳಿಸಿದ ತಕ್ಷಣ ಬರ್ಬೇಕಂತ ಅಲ್ಲ, ಸರಿ ಅಲ್ಲ, ನಾನು 10 ನಿಮಿಷ ಅಡ್ಜಸ್ಟ್ ಮಾಡ್ತೀನಿ. ಇಲ್ಲ ನಾನು ನೋಡಿ ಚೀಪಿ ಪೆದಕದ್ರಿ ನೀವು, ಚೀಪಿ ಪೆದಕದ್ರಿ ನೀವು ಕರಿಬೇಕಾ ಬರ್ತೀರ ಅಂದ್ರೆ ಏನು ಪ್ರತಿ ಹಂತದಲ್ಲಿ ನೋಡಿ. ಐ ಡೋಂಟ್ ಲೈಕ್ ಇಟ್. ತಪ್ಪು ತಿಳ್ಕೊಬೇಡಿ ನೀವು. ಸರಿ ಅಲ್ಲ ಸರ್, ಸಭಾನಾಯಕರು ತಿಳ್ಕೊಬೇಕು ಎಲ್ಲ. ನೀವು ಹಿಂಗೆ ಮಾಡಿದ್ರೆ ಹಂಗ ಅದಕ್ಕೆಲ್ಲ ಇರ್ಬೇಕು, ಘನತೆಗೆ ಅವ್ರು ಇರ್ಬೇಕಲ್ಲ. ಏನು ನಿಮ್ಮ ಅಪ್ಪರ್ ಹೌಸ್ ಅಂದ್ರೆ ಏನು ಇಷ್ಟು ನಿಷ್ಕಾಳಜಿ ಮಾಡೋದು? ಇಲ್ಲಿ ನಾನು ಸರಿ ಬರೋದು ನೋಡಿ ಹೇಳ್ತಾನೆ. ಈಗ ಇಲ್ಲಿ ಬಿಡಪ್ಪ ಸಾಕು, ಮತ್ತೆ ಓಡಿಸ್ಬಾರ್ದು ತಲೆ ಹೇಳಿನಿ. ರೀ, ನಾವು ಸಭಾಪತಿಗಳ ಮಾತು ಉಳಿಸ್ಬೇಕು ಅಂತ ನಾನು ಹೋರಾಟ ಮಾಡ್ತಾ ಇರೋದು. ಸಭಾಪತಿಗಳ ಮಾತು ಏನ್ ಹೇಳಿದ್ದಾರೆ ಅವ್ರ ಮಾತು ಉಳಿಸ್ಬೇಕು ನಾವು. ಸಭಾಪತಿಗಳ ನನ್ನ ಹೆಸರು ಆಗ್ಲೇ ಕರೆದ್ಬಿಟ್ಟಿದ್ರು. ಕರೆದಿದ್ರ? ಕರೆದಾರ ನಿನ್ನ ಹೆಸರು? ಆಯ್ತು, ಮಾತಾಡು. ಸನ್ಮಾನ್ಯ ನೋಡಿಲ್ಲಿ, ನಾನು ನಿಮ್ಗೆ ಹೇಳ್ಬಿಡ್ತೀನಿ. ಇವರ ಲೀಡರ್ ಸುನಿಲ್, 2 ತಾಸು 30 ನಿಮಿಷ ಆಗಿದೆ. ಈಗ ನಾವು ಟೈಮ್ ಪ್ರಕಾರ ಫಿಕ್ಸ್ ಮಾಡಿದ್ರೆ ಯಾರಿಗೆ ನಿಮ್ಗೆ 5 ನಿಮಿಷ ಕೊಡೋಕ್ಕಾಗೋದಿಲ್ಲ. ದಯಮಾಡಿ ನಾವು ಬೆಲ್ ಮಾಡಿದಾಗ ನಿಮ್ಗೆ 10 ನಿಮಿಷಕ್ಕಿದ್ದ ಕೊಡು. 10 ನಿಮಿಷ ಅಷ್ಟೇ. ಬಿಜೆಪಿ ಅವ್ರ ಕಡೆ 2ನೇ ಮಂದಿ ಮಾತಾಡ್ತಾರಕ್ಕಂತ. ನಮ್ಮ ಕಡೆ ವಿ ಆರ್ ಹೈಯೆಸ್ಟ್ ಇನ್ ನಂಬರ್ ಇನ್ ದಿ ಹೌಸ್. ನಮ್ಗೆ ಒಂದು ಕೆಲಸ ಮಾಡ್ತೀರಾ? ತಮಗೆ ಅವಕಾಶ ಒಂದ್ ನಿಮಿಷ ನೀವೇರಿ ಯಾರು ಮಾತಾಡಬೇಡ್ರಿ. ಯಾಕೆ ಮಾತಾಡ್ತೀರಿ? ನೋಡಿ, ಇಟ್ಸ್ ಆನ್ ರೊಟೇಷನ್. ಒಂದ್ ನಿಮಿಷ ಕೇಳಿ, ಒಂದ್ ನಿಮಿಷ ಕೇಳಿ ಕೇಳ್ರಿ ಭೋಜಗೌಡ್ರ. ಇದನ್ನ ಓದಿ, ಇದನ್ನು ನಾವು ವಿರೋಧಿಸಿತ್ತು ಅಂತ ಹೇಳ್ಯಾರ ಅವರು. ನೀವು ವಿರೋಧ ಮಾಡ್ತಿದ್ರೆ ಮಾತಾಡಿ. ನಾ ಏನು ಹೇಳುದಲ್ಲ, ಓದಿ ಈ ಸೂಚನೆಯನ್ನು ಓದಿ ಸರ್ಕಾರ ನಿಲುವನ್ನು ನಾವು ವಿರೋಧಿಸುತ್ತೇವೆ ಅಂತ ಕೊಟ್ಟಾರ ಅವರು. ನೀವು ವಿರೋಧ ಮಾತಾಡ್ತೀವಿ, ವಿರೋಧವಾಗಿ ಮಾತಾಡಿ. ಐ ಹ್ಯಾವ್ ನೋ ಅಬ್ಜೆಕ್ಷನ್. ಸಮರ್ಥನೆ ಮಾಡ್ಕೊಳ್ಳೋದು ನಿಮ್ದಲ್ಲ, ಸಮರ್ಥನೆ ಮಾಡ್ಕೊಳ್ಳೋದು ಸರ್ಕಾರದ ಮಂತ್ರಿಗಳದು. ನೀವು ಸಮರ್ಥನೆ ಮಾಡ್ಕೊಳ್ಳೋದು ಅಲ್ಲ. ಪ್ರಾಪರ್ಟಿ ನೋಡಿ, ಇಲ್ಲಿ ನೀವು ಎದ್ರು ನಾನು ಕೇಳುದಿಲ್ಲ.